ಕಲಾಗಳು ಅವ್ರ ಹೆಸರು ಬರೆದು ಕೊಟ್ಟರು, ಅದೇ ಒಂದು ಮೀನಿಂಗ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ರವಿರಾಜ್ ಯೂಟ್ಯೂಬ್ ಚಾನಲ್. ಇವತ್ತು ದಾವಣಗೆರೆಯ ದಿ ಫೇಮಸ್ ಚಿತ್ರಸಂತೆಗೆ ಬಂದಿದ್ದೀವಿ. ಇದು 3ನೇ ವರ್ಷದ ಚಿತ್ರಸಂತೆ. ಇದಕ್ಕೆ ನಮ್ಮ ಭಾರತದಾದ್ಯಂತ ಎಲ್ಲಿದ್ರೆ ಚಿತ್ರಕಲೆ ಅಂದರೆ ಚಿತ್ರಸಂತೆ ಅಂದರೆ ಚಿತ್ರಕಲೆ, ಹ್ಯಾಂಡ್ಮೇಡ್ ಆಗಿರ್ಬೋದು, ಪೇಂಟಿಂಗ್ ಆಗಿರ್ಬೋದು, ನಾನಾ ಥರದ ಇಲ್ಲಿ ಚಿತ್ರಕಲೆಗಳು ಕಂಡು ಬರುತ್ತೆ. ಅದನ್ನು ಈ ವರ್ಷ ನಾನು ನೋಡ್ಲಿಕ್ಕೆ ಬಂದಿದ್ದೀನಿ. ಹಾಗೆ ನಿಮಗೆ ಈ ಒಂದು ಚಿತ್ರಸಂತೆನ ತೋರಿಸ್ಲಿಕ್ಕೆ ಬಂದಿದ್ವಿ. ಬನ್ನಿ ಹೋಗೋಣ, ಆ ಚಿತ್ರಸಂತೆ ಹೇಗಿದೆ ಅಂತ ನೋಡೋಣ. ಹಾಗೆ ಇದು ದಾವಣಗೆರೆಯಲ್ಲಿ AVK ಕಾಲೇಜ್ ರೋಡ್ನಲ್ಲೇ ಇದೆ. ಇವತ್ತು ಭಾನುವಾರ. ಇದು ಬೆಳಗ್ಗೆ 8 ಗಂಟೆಯಿಂದ ನೈಟ್ 7 ಗಂಟೆವರೆಗೆ ಇರುತ್ತೆ, ಸಂಜೆ 7 ಗಂಟೆವರೆಗೂ. ವಿಭಿನ್ನವಾದ ಚಿತ್ರಕಲೆಗಳನ್ನು ಇಲ್ಲಿ ನೀವು ಕಾಣಬಹುದು. ನಮ್ಮ ರಾಜ್ಯ ಹಾಗೆ ಹೊರ ರಾಜ್ಯದಿಂದಲೂ ಕೂಡ ಬಂದಿದ್ದಾರೆ ಈ ಒಂದು ಚಿತ್ರಸಂತೆಗೆ, ಅಂದರೆ ಪ್ರದರ್ಶನ ಮಾಡಲಿಕ್ಕೆ, ಹಾಗೆ ಅದನ್ನ ಮಾರಾಟನೂ ಕೂಡ ಮಾಡಲಿಕ್ಕೆ ಬಂದಿದ್ದಾರೆ. ನೀವು ಇಷ್ಟ ಆದರೆ ನೀವು ಕೊಂಡ್ಕೊಳ್ಬೋದು ಅದನ್ನೆಲ್ಲ. ಬನ್ನಿ ಆ ಒಂದು ಚಿತ್ರಸಂತೆನ ಈಗ ಹೋಗಿ ನಾವು ವೀಕ್ಷಣೆ ಮಾಡೋಣ. ಏನಾರು ಇಷ್ಟ ಆದರೆ ಕೊಂಡ್ಕೊಳ್ಳೋಣ. ದಾವಣಗೆರೆ ಚಿತ್ರಕಲಾ ಪರಿಷತ್ ಸಮಸ್ತ ಜನತೆಗೆ 3ನೇ ವರ್ಷದ ಚಿತ್ರಸಂತೆಗೆ ಆರ್ಥಿಕ ಸ್ವಾಗತ. ಎಲ್ರಿಗೂ ಸ್ವಾಗತ. ಇಲ್ಲ ಮೀಡಿಯಾ ಎಲ್ಲ ಇದೆ ನೋಡಿ, ಮೀಡಿಯಾ. ಸರ್ ಲೈವ್ ಚಿತ್ರ ಬಿಡಿಸ್ತೀರಾ? ಲೈವ್ ಬಿಡಿಸ್ತೀರಿಲ್ಲ? ಹಾಂ, ಮಕ್ಕಳು ಮಾಡಿರೋದಾ? 3, 4, 5, 6 ಆ ಕ್ಲಾಸ್ ಓಕೆ. ರೂರಲ್ ಸ್ಕೂಲು ಅಷ್ಟು ಮಾಡಿದ್ದಾರೆ. ಹಾಂ ಹಾಂ, ಎಕ್ಸಿಬಿಷನ್ ಅಷ್ಟೇ? ಹಾಂ, ಸೇಲ್ ಇದೆಯಾ? ಓಕೆ. ಮಕ್ಳಿಗೊಂದು ಅದರಿಂದ ಹೆಚ್ಚು ಅಪ್ರಿಸಿಯೇಷನ್ ಬರಲಿ ಅಂತ. ಹೌದೌದು. ಆದರೆ ಅವರು ನೆಕ್ಸ್ಟ್ ಇನ್ನೂ ಹೆಚ್ಚಾಗಿ ಮಾಡ್ತಾರೆ, ನಮ್ದಕ್ಕೊಂದು ಬೆಲೆ ಇದೆ ಅಂತ ಅವ್ರಿಗೆ ಗೊತ್ತಾಗಬೇಕಲ್ವಾ? ಹೌದೌದು. ಯಾವುದೋ ಪೇಪರಲ್ಲಿ ಓದ್ತೀವಿ ಅವ್ರದ್ದು ಅಷ್ಟಕ್ಕೂ ಇದಿಷ್ಟಕ್ಕೂ ಹೋಯ್ತು ಅಂತ. ಹೌದು, ಮಿನಿಮಮ್ ಹೋದ್ರೂ ಕೂಡ ಅವ್ರಿಗೊಂದು ಆಸಕ್ತಿ ಬರ್ತದೆ. ಹೌದೌದು, ಕರೆಕ್ಟ್. ನಾವು ಏನೋ ಮಾಡ್ಬೋದು ಅಂತ ಒಂದು ಮೋಟಿವೇಟ್ ಆಗ್ತದೆ. ಸರ್ ಯಾವ ಥರ ಚಿತ್ರಕಲೆ ಸರ್? ಏನು ಹೇಳಿ? ಕ್ಯಾನ್ವಸ್ ಮೇಲೆ ಸ್ವಲ್ಪ ಎಂಬೋಸ್ ಆಗುತ್ತೆ. ನೈಫ್ ಪೇಂಟಿಂಗ್, ನೈಫ್ ಪ್ಯಾಲೆಟ್ ನೈಫ್. ಹಾಂ ಹಾಂ ಹಾಂ, ನೈಫ್ ಅಂತ ಹೇಳ್ತೀವಿ, ಪ್ಯಾಲೆಟ್ ನೈಫ್. ಓಕೆ ಓಕೆ. ಯಾವುದು ಬ್ರಷ್ ಮಾಡ್ತಾರೆ. ಹಾಂ ಹಾಂ ಹಾಂ, ಎಲ್ಲ ಅದರಲ್ಲೇ ಮಾಡ್ತೀರಾ? ಕಂಪ್ಲೀಟಾಗಿ ಅದರಲ್ಲೇ ಎಲ್ಲ? ಅದೆಲ್ಲ ಅದು ಮಾಡಿದ್ದು ಫೋಟೋ. ಇದು ಅಬ್ಸ್ಟ್ರಾಕ್ಟ್ ಲ್ಯಾಂಡ್ಸ್ಕೇಪ್ ಪೇಂಟಿಂಗ್ ಸರ್. ಏನು ಹೇಳಿ? ಅಬ್ಸ್ಟ್ರಾಕ್ಟ್ ಲ್ಯಾಂಡ್ಸ್ಕೇಪ್ ಪೇಂಟಿಂಗ್ ಅಂತೀವಿ. ಹಾಂ ಹಾಂ ಹಾಂ, ಅಂದರೆ ಅರ್ಥ ಆಗಲಿಲ್ಲ ಸರ್. ಲ್ಯಾಂಡ್ಸ್ಕೇಪ್ ಪೇಂಟಿಂಗ್ ಅಂತೀವಿ. ಅಮೂರ್ತ ಕಲೆ ಅಂತ ಹೇಳ್ಬಿಟ್ಟು ಕರಿತೀವಿ ನಾವು ಅದನ್ನ. ಹಾಂ ಹಾಂ, ಅಂದ್ರೆ ನ್ಯಾಚುರಲ್ ಆಗಿ ನಾವು ಮಾಡ್ದ ಅಂತಂದ್ರೆ ಅದು ಪ್ರಕೃತಿ ಚಿತ್ರಣ ಆಗುತ್ತೆ. ಹಾಂ ಹಾಂ, ಅದು ಅಬ್ಸ್ಟ್ರಾಕ್ಟ್ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಏನು ಅನ್ಸುತ್ತೆ ಅದನ್ನ ನಾವು ಮಾಡ್ತಾ ಬರ್ತೀವಿ. ಓ, ಇಮ್ಯಾಜಿನರಿ, ಇಮ್ಯಾಜಿನೇಷನ್ ಪ್ಲಸ್ ಅಮೂರ್ತ ಅಬ್ಸ್ಟ್ರಾಕ್ಟ್. ಹಾಂ ಹಾಂ ಹಾಂ, ಓಕೆ ಓಕೆ. ಕ್ರಿಯೇಟಿವ್ ಲ್ಯಾಂಡ್ಸ್ಕೇಪ್ ಅಂತ ಕರಿತೀವಿ. ಹಾಂ ಹಾಂ, ಈ ಥರ ಎಲ್ಲ.
ತೋಟಗಾರಿಕೆ ಸಚಿವರಾದ ನಮ್ಮ ಎಸ್ ಮಲ್ಲಣ್ಣನವರು ಬಂದಿದ್ದಾರೆ ಈ ಒಂದು ಚಿತ್ರಸಂತೆಗೆ. ತಳಗಳು ಅವ್ರ ಹೆಸರು ಬರೆದು ಕೊಟ್ಟರು, ಅದೇ ಒಂದು ಮೀನಿಂಗ್, ಅದೇ ಮೀನಿಂಗ್ ಕಿಲ್ಲರ್. ಇಲ್ಲಿ ನೋಡಿ ಗುರು, ಚಿತ್ರಕಲೆಗಳು ನೋಡಿ, ಕಲಾವಿದನ ಕುಂಚಿದ್ರೆ ಹೇಗೆ ಮೂಡಿ ಬಂದ್ಬಿಟ್ಟಿದೆ. ಓಕೆ, ಬ್ಯೂಟಿಫುಲ್. RCB ಬೈಕ್ ಈ ಸಲ ಕಪ್ ನಮ್ದೆ ಅಂತ ಆಗ್ಬಿಟ್ಟಿದ್ದಾರೆ ನೋಡಿ. ಯಾವ್ದ್ರಲ್ಲಿ ಮಾಡಿರೋದು ಇದೆಲ್ಲ? ಸೋಲೋ ವುಡ್. ನೋಡಿ ಇಲ್ಲಿ ಕಂಬಳ ಫೋಟೋ ಇದೆ, ನಿನ್ನೆ ತಾನೇ ಹಾಕಿದ್ದೀನಿ ಕಂಬಳ ವಿಡಿಯೋ. ಇಲ್ಲಿ ಫೇಮಸ್ ಆಗಿಬಿಟ್ಟಿದೆ ನೋಡಿ, ನಮ್ಮ ಕರ್ನಾಟಕದಲ್ಲಿರೋ ಕಲೆಗಳ ಒಂದು ಫೋಟೋಗಳು ಇಲ್ಲೆಲ್ಲ ಇದೆ. ಲೈವ್ ಬಿಡಿಸ್ತಾ ಇದ್ದಾರಾ ಅವ್ರದ್ದು? ಸ್ಟಾರ್ ಮೀನ್ಸ್ ಸಮೇತ ನೀವು ನಿಂತ್ಕೊಳ್ಳಿ ಸರ್. ಪ್ರೆಸೆಂಟ್ಲಿ ನಾನು ಕ್ಲಿಪ್ ತೆಗೆದುಬಿಟ್ಟು ಕೊಡಿ. ಲೈವ್ ಆಗಿ ಫೋಟೋ ಬರ್ತಿದ್ದಾರೆ. ನಿಂತ್ಕೊಳ್ಳಿ, ನೀವು ನಿಂತ್ಕೊಳ್ಳಿ.
ಸರ್ ವಾಟರ್ ಪೇಂಟ ಯಾವ್ದು ಸರ್ ಇದು? ವಾಟರ್ ಪೇಂಟ್ ಅಲ್ಲ ಕಂಪ್ಲೀಟ್. ವಿಡಿಯೋವಾ? ನೋ ಪ್ರಾಬ್ಲಮ್. ಟು ಬೈಕ್. ಐ ಥಾಟ್ ಫೋಟೋ. ಸರ್ ಯುವರ್ ಪ್ರಾಪರ್? ಕೊಯಮತ್ತೂರು, ತಮಿಳ್ನಾಡು. ನೈಸ್ ಸರ್. ಐ ಆಮ್ ಹೆಲ್ತ್ ಫೀಲ್ಡ್. So you are interested in art? Yeah, sir, I am interested in not in my childhood is there. That's why I am coming here. Okay, thank you. Your name, sir? Raja. Okay, my name is Raviraj, sir. One artist is there in Coimbatore, Raviraj. Oh, great. Thank you, sir. Madam, ಇದು ಯಾವುದು ಆರ್ಟ್ ಇದು? ಲ್ಯಾಂಡ್ಸ್ಕೇಪಾ? ಅಬ್ಸ್ಟ್ರಾಕ್ಟ್ ಲ್ಯಾಂಡ್ಸ್ಕೇಪ್ಸ್. ಹಾಂ. ದೊಡ್ಡ ಫೋಟೋ ಫ್ರೇಮ್ಸ್. ತೆಂಗಿನಕಾಯಲ್ಲಿ ಅರಳಿದ ಕಲೆ. ಸರ್ ಎಷ್ಟು ವರ್ಷದಿಂದ ಮಾಡ್ತೀವಿ? ಸರ್ 3 ವರ್ಷದಿಂದ. ನಾನಂದ್ರೆ 5 ವರ್ಷದಿಂದ ಮಾಡ್ತಾ ಇದ್ದೀನಿ. ಹಾಂ. ನಮ್ಮ ಹುಡುಗರು 20 ವರ್ಷದಿಂದ ಮಾಡ್ತಾ ಇದ್ದಾರೆ. ನೀವು ಕಲ್ತಿದ್ದು ಅವ್ರ ಹತ್ರ? ಅವ್ರ ಹತ್ರ ಕಲ್ತು. ಯಾರ ಹತ್ರ ಸರ್? ಯಾರು ಸರ್ ಗುರುಗಳು? ಚಂದ್ರು ಅಂತ ಅಂದ್ಬಿಟ್ಟು ಅವರು. ನಾನು BMTC ಡ್ರೈವರ್ ಆಗಿದ್ದೀನಿ. ಹಾಂ. ಕೆಲಸ ಮಾಡಬೇಕು, ನಾನು ಡಿಫ್ರೆಂಟ್ ಆಗಿರೋ ಕೆಲಸ ಮಾಡ್ತೀನಿ. ಏನು ಸರ್ ಸ್ಟಿಕ್ಕರ್ಸ್ ಇದು? ಪೇಪರ್ ಕಟಿಂಗ್ ಆರ್ಟ್. ನೀವು ಅಂದರೆ ಕ್ರಾಫ್ಟ್ ಮಾಡಿದ್ದೀರಾ? ಕಟ್ ಮಾಡಿದ್ದೀರಾ? ಹಾಂ. ಪೇಪರ್ ನೋಡಿ, ಪೇಪರಲ್ಲಿ ಕಟ್ ಮಾಡಿದ ಹಾರ್ಟ್.